ವಿಚಕ್ಷಣನಾದ ವೃದ್ಧ ಮಂತ್ರಿಯ ಸಲಹೆಯನ್ನು ಕೇಳಿ ಎಲ್ಲ ಮಂತ್ರಜ್ಞರು ಬೆರಗಾದರು. ಸ್ವಯಂ ದಶಗ್ರೀವನು ಗಂಭೀರನಾಗಿ ಕುಳಿತು ಆಲೋಚನೆಯಲ್ಲಿಯೇ ನಿಮಗ್ನನಾದನು. ಯಾರೊಬ್ಬರೂ ಸೊಲ್ಲೆತ್ತಲಿಲ್ಲ. ಆ ಕಂಪನನು ರಾಜನೀತಿಯನ್ನು ಸಂದರ್ಭವನ್ನು ವಿವರಿಸಿದಾಗ ರಾವಣನಿಗೆ ಅದರ ಒಂದೊಂದೇ ವಾಕ್ಯಗಳು ಬಹಳ ಅಪ್ಯಾಯಮಾನವಾಗಿ ಕಂಡುಬಂದವು. ಒದಗಬಹುದಾದ ನಷ್ಟವನ್ನು ನಿರ್ಲಕ್ಷಿಸಿದರೂ ಪ್ರಾಪ್ತಿಸಬಹುದಾದ ಲಾಭವನ್ನು ನೆನೆದು ಅವನ ಮನಸ್ಸು ಹಿಗ್ಗತೊಡಗಿತು. ಬಹುಕಾಲದಿಂದ ಅನ್ಯರೂಪದ ಸಂಪರ್ಕವಿಲ್ಲದೆ ಜಡತೆಗೊಂಡಿದ್ದ ಲಂಕೇಶ್ವರನ ಮನಸ್ಸು ಕಂಡರಿಯದ ಸೀತಾರತ್ನದ ಕುರಿತು ಕೇಳುತ್ತಿದ್ದಂತೆಯೇ ಪುಂಗಿಯನ್ನಾಲಿಸಿದ ನಾಗನಂತೆ ಹೆಡೆಯೆತ್ತಿ ನರ್ತಿಸತೊಡಗಿತು. ಹಾಗೆಯೇ ಬಂದಿದ್ದ ಕೋಪವು ನೀರಿಗೆ ಬಿದ್ದ ಉಪ್ಪಿನಂತೆ ಕರಗಿ ಹೋಯಿತು. ಪ್ರಹಸ್ತಾದಿ ಮಂತ್ರಿಗಳು ಆಕ್ಷೇಪ ವಿಕ್ಷೇಪಗಳನ್ನೆತ್ತಲಿಲ್ಲ. ಎತ್ತಬಹುದಾಗಿದ್ದ ವಿಭೀಷಣನು ಅಲ್ಲಿರಲಿಲ್ಲ. ಮೇಘನಾದನು ತನ್ನವಸರದಲ್ಲೆಲ್ಲೋ ಬೇರೆ ಕಡೆ ಇದ್ದನು. ಮಾತಾಡದೇ ಇದ್ದ ಇತರ ಮಂತ್ರಿಗಳು ಮೌನದಿಂದಲೇ ಸಮ್ಮತಿಯನ್ನಿತ್ತರೆಂದು ಭ್ರಮಿಸಿ ರಾವಣನು ಸಭೆಯನ್ನು ಆ ಕೂಡಲೇ ಕೊನೆಗೊಳಿಸಿ ಏಕಾಂತ ಭವನದಲ್ಲಿ ತಾನೊಬ್ಬನೇ ಆಲೋಚಿಸುತ್ತಾ ತುಸು ಹೊತ್ತು ಕಳೆದನು. ಹಾಗೆ ಕುಳಿತಿದ್ದಂತೆಯೇ ಸೀತೆಯ ಲಾವಣ್ಯದ ಕುರಿತು ಅವನ ಮನಸ್ಸು ಮತ್ತಷ್ಟು ಮರುಳಾಯಿತು. ಹಾಗೆಯೇ ತಾನೊಂದು ನಿರ್ಧಾರಕ್ಕೆ ಬಂದು ಪುಷ್ಪಕವನ್ನೇರಿ ಮಾರೀಚನ ಆಶ್ರಮಕ್ಕೆ ಬಂದನು. ಲಂಕಾಸಾಗರದ ಉತ್ತರ ಕೂಲದಲ್ಲಿ ಗಂಧಮಾದನವೆಂಬ ಪರ್ವತವು ನಿಸರ್ಗ ಸೌಂದರ್ಯಕ್ಕೆ ಹೆಸರಾಗಿ ಅದಕ್ಕೆ ತಕ್ಕಂತೆಯೇ ಶೋಭಿಸುತ್ತಿತ್ತು. ತಂಗಾಳಿ ಬೀಸಿದಾಗ ವನಮಲ್ಲಿಕಾದಿ ಕುಸುಮ ಸೌರಭವು ಹೆಚ್ಚಿದರೆ ಬಳಿಸಾರಿ ನಿಂತಾಗ ಗಿರಿಕರ್ಣಿಕಾ ಪುಷ್ಪಗಳು ಪರಿಮಳವನ್ನು ಬೀರುತ್ತಿದ್ದವು. ಅಲ್ಲಲ್ಲಿ ತಗ್ಗಿನಲ್ಲಿ ಬೆಳೆದಿರುವ ಸ್ವರ್ಣ ಕೇತಿಕೆಯ ಬಳಿಯಲ್ಲಿ ಗಾಳಿಯನ್ನುಂಡೇ ಮಲಗಿದ್ದ ಹೆಬ್ಬಾವುಗಳ ನಿಶ್ವಾಸವು ಒಂದು ರೀತಿಯ ಕಂಪನ್ನು ಬೀರಿದರೆ ಮೃಗಮದದ ಲೇಪನದಿಂದಲೇ ಬಹುಸಂಖ್ಯೆಯ ಗಿಡಪೊದೆಗಳು ತಮಗಿಲ್ಲದ ಪರಿಮಳವನ್ನು ಪಡೆದು ನೀಡುತ್ತಿದ್ದವು. ಗಾಳಿಯ ಹತಿಗೆ ಮರಗಳು ತಾಗಿ ಕಿಚ್ಚೆದ್ದು ಸುಡುವಾಗ ಚಂದನದ ವೃಕ್ಷಗಳು ಎಲ್ಲಿಲ್ಲದ ಸುಗಂಧವನ್ನು ಹರಹಿದರೆ ಮದಜಲಸ್ಫುರಿತ ಮದ್ದಾನೆಗಳು ಶ್ರೀಗಂಧ ವೃಕ್ಷಸಂದೋಹ ತಾಡನದಿಂದ ಘಮಘಮಿಸುತ್ತಿದ್ದವು. ಲಾವಂಚದ ಬೇರುಗಳನ್ನು ತೊಳೆದು ಗಿರಿ ನದಿಗಳು ಸುಗಂಧಯುಕ್ತವಾಗಿ ಹರಿಯುತ್ತಿದ್ದರೆ ಏಲಫಲ ಬೀಜಗಳು ಹರಡಿರುವ ಚೌಗು ಮಣ್ಣಿನ ನೆಲವೇ ಪರಿಮಳಿಸುತ್ತಿತ್ತು. ಒಟ್ಟಿನಲ್ಲಿ ಸುಸಮೃದ್ಧವಾದ ಮಹಾದ್ರಿ ಪ್ರದೇಶದ ನೆಲ, ನೀರು, ಗಾಳಿ, ಬೆಂಕಿಗಳು, ಹಿರಿಕಿರಿಯ ಬಹುಸಂಖ್ಯೆಯ ಪ್ರಾಣಿಗಳು, ಗಿಡಬಳ್ಳಿ ಪೊದೆ ವೃಕ್ಷ ಸಂದೋಹಗಳು ಒಂದಲ್ಲ ಒಂದು ವಿಧದಿಂದ ಸದಾ ಪರಿಮಳವನ್ನೇ ಬೀರುತ್ತಿದ್ದವು. ಆದುದರಿಂದಲೇ ಪರ್ವತವದು ಗಂಧಮಾದನವೆಂದು ಪ್ರಸಿದ್ಧವಾಗಿದ್ದಿತು. ಆ ಪರ್ವತದ ಪೂರ್ವ ತಪ್ಪಲಲ್ಲಿ ಒಂದು ಕಡೆ ಪ್ರಶಾಂತವಾದ ಸ್ಥಳದಲ್ಲಿ ಮಾರೀಚನ ಸಿದ್ಧಾಶ್ರಮವು ನೆಲೆಸಿತ್ತು. ಶ್ರೀರಾಮನ ಬಾಣಹತಿಯನ್ನುಂಡು ಅನುಭವಗೊಂಡಿದ್ದ ಅವನು ದಾನವನಾಗಿದ್ದರೂ ಎಲ್ಲವನ್ನೂ ಬಿಟ್ಟು ಆಶ್ರಮವಾಸಿಯಾಗಿದ್ದನು. ಅಲ್ಲದೆ ನಾನಾ ಮಂತ್ರ ದೇವತೆಗಳ ಸಿದ್ಧಿಯನ್ನು ಪಡೆದು ಪ್ರಸಿದ್ಧನಾಗಿದ್ದನು. ದಾನವ ಸಮ್ರಾಟನಾದ ರಾವಣನು ತನ್ನ ಆಶ್ರಮಕ್ಕೆ ಬಂದೊಡನೆಯೇ ಅವನನ್ನು ಬಹುವಾಗಿ ಸತ್ಕರಿಸಿ ಕುಳ್ಳಿರಿಸಿಕೊಂಡನು. ಹಾಗೆಯೇ ಅವನ ಕಾರ್ಯ ಗೌರವವನ್ನು ವಿಚಾರಿಸಿದಾಗ ರಾವಣನು ತನ್ನ ಉದ್ದೇಶವನ್ನು ಸವಿವರವಾಗಿ ನುಡಿದು ಆ ಕುರಿತು ತನಗೆ ಪೂರ್ಣ ಬೆಂಬಲವನ್ನಿತ್ತು ಸಹಕರಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಎಲ್ಲವನ್ನೂ ಕೇಳಿದ ಮಾರೀಚನು ಮನಸ್ಸಿನಲ್ಲೇ ರಾವಣನಿಗಾಗಿ ನೊಂದುಕೊಂಡು ಮತ್ತೆ ಅವನನ್ನು ಕುರಿತು, ಕುಮಾರ, ನೀನು ಧನುಜೇಶ್ವರನೇ ಆಗಿದ್ದರೂ ನನಗೆ ತೀರಾ ಕಿರಿಯನು. ಅಂತೆಯೇ ನನ್ನ ಹಿರಿಯ ಅನುಭವವನ್ನು ನಾನು ನಿನಗೆ ನಿರೂಪಿಸಬೇಕಾದುದು ನನ್ನ ಕರ್ತವ್ಯವೇ ಆಗಿದೆ. ಎಲ್ಲೆಲ್ಲಿಯೋ ತಲೆಮೆರೆಸಿಕೊಂಡು ನೆಲೆಯಿಲ್ಲದೆ ರಕ್ಕಸರೆಲ್ಲರೂ ಏನೇನೋ ಆಗಿದ್ದರು. ನಮ್ಮ ಸುದೈವದಿಂದಲೇ ನಿನ್ನ ಜನನವಾಯಿತು. ಅಂತೆಯೇ ನೀನು ನಮ್ಮೆಲ್ಲರ ದೊರೆಯಾಗಿ ದಾನವ ಸಾಮ್ರಾಜ್ಯವನ್ನೇ ಸಂಸ್ಥಾಪಿಸಿ ಸಾರ್ವಭೌಮನೆನಿಸಿದೆ. ನೀನು ಎಲ್ಲವನ್ನೂ ತಿಳಿದವನು. ಆದರೂ ಹಿರಿಯರ ಮಾತನ್ನು ಇಂತಹ ಸಮಯದಲ್ಲಿ ನೀನು ಅಂಗೀಕರಿಸುವುದೇ ವಿಹಿತವು. ಮೇಲಾಗಿ ಸಮ್ರಾಟನಾದ ನೀನು ತುಂಬ ಎಚ್ಚರದಲ್ಲಿರುವುದೇ ನಿನ್ನ ಕರ್ತವ್ಯವು. ವತ್ಸ, ರೋಗಿಗೆ ಅಪತ್ಯವು ರುಚಿಸಿದಂತೆ ಔಷಧವು ರುಚಿಸಲಾರದು. ನನ್ನ ಮಾತುಗಳು ನಿನ್ನ ಕಿವಿಗೆ ಮಧುರವಾಗಿರದಿದ್ದರೂ ದೇಹಕ್ಕೆ ಹಿತಕರವು. ಅನ್ಯಥಾ ಭಾವಿಸಬೇಡ. ನಿನ್ನ ಮೇಲಿನ ಪೂರ್ಣ ವಾತ್ಸಲ್ಯದಿಂದಲೇ ನಿನಗೀ ಮಾತನ್ನು ಅರೆಯುತ್ತೇನೆ. ಖರಾದಿಗಳ ಸಂಹಾರದ ಸೇಡನ್ನು ತೀರಿಸಿಕೊಳ್ಳುವುದು ನಿನ್ನ ಉದ್ದೇಶವೆಂದು ನೀನು ಹೇಳಿದರೂ ಅದಕ್ಕೂ ಮೂಲವಾದ ನಿನ್ನ ವಾಂಛಿತವು ಅದರಿಂದಲೇ ವ್ಯಕ್ತವಾಗುತ್ತದೆ.
ಸಹೃದಯರೆಲ್ಲರೂ ಅದನ್ನು ಅರಿತುಕೊಳ್ಳಲು ಸಾಧ್ಯವಿದೆ. ಪರವಧುಗಳ ತೊಳ್ಳಿಯನ್ನು ನೀನು ಈ ಮೊದಲೇ ನಿನಗೆ ಬಂದೊದಗಿದ ಶಾಪದಿಂದಾಗಿ ಬಿಟ್ಟಿರಬಹುದು ಎಂದು ನಾನು ಎಣಿಸಿದ್ದೆನು. ಎಲ್ಲ ಲೋಕಗಳನ್ನು ಗೆದ್ದ ನಿನ್ನಿಂದ ನಿನ್ನ ಇಂದ್ರಿಯಗಳನ್ನು ಮಾತ್ರ ಗೆಲ್ಲಲು ಆಗದಿದ್ದುದು ಆಶ್ಚರ್ಯವೇ ಸರಿ. ಬಾಯಾರಿದಾಗ ಕಡಲ ನೀರನ್ನೇ ಕುಡಿಯುತ್ತಿರುವ ನಿನ್ನ ಹವ್ಯಾಸವು ನಿನ್ನ ಯೋಗ್ಯತೆಗೆ ಸರ್ವಥಾ ತಕ್ಕುದಲ್ಲ. ತೋಳ ತುಲೆಯಲ್ಲಿ ಕೈಲಾಸವನ್ನು ತೂಗಿರುವ ಮಹಾನುಭಾವನು ನೀನೇ ಇಂತಹ ದುರಾಲೋಚನೆಯನ್ನು ಮಾಡಬಾರದು. ಶ್ರೀರಾಮನನ್ನು ಕೆಣಕಿ ಬದುಕುವುದಕ್ಕೆ ಯಾರಿಂದ ತಾನೇ ಸಾಧ್ಯವು? ಆ ದಿವಸ ಕೌಶಿಕಾಶ್ರಮದಿಂದ ವಾಯುವ್ಯಾಸ್ತ್ರವನ್ನು ಪ್ರಯೋಗ ಮಾಡಿ ನನ್ನನ್ನು ಇತ್ತ ಹಾರಿಸಿದ ಶ್ರೀರಾಮನ ಪೂರ್ಣ ಪರಿಚಯವೂ ನನಗಿದೆ. ಏಳಿರುಳು 7 ಹಗಲುಗಳವರೆಗೆ ಇದೇ ತೆಂಕಣ ಸಾಗರದಲ್ಲಿ ಆ ಬಾಣಹತಿಯಿಂದ ಗಿರಗಿರನೆ ನಾನು ತಿರುಗುತ್ತಿದ್ದೆನು. ಎಷ್ಟೆಷ್ಟೋ ಶೂರರನ್ನು ನಾನು ಕಂಡಿದ್ದೇನೆ, ಎದುರಿಸಿದ್ದೇನೆ. ಆದರೂ ಶ್ರೀರಾಮನಂತವರನ್ನು ನಾನು ಕಾಣಲಿಲ್ಲ, ಎದುರಿಸಲು ಸಾಧ್ಯವಿಲ್ಲ. ನೀನೇ ತಿಳಿಸಿದಂತೆ ಖರಾದಿಗಳ ಸಂಹಾರ ಮಾಡಿ ಪರೋಕ್ಷವಾಗಿ ತನ್ನ ಶಕ್ತಿಯನ್ನು ನಿನಗಾತನು ತೋರಿಸಿಕೊಟ್ಟಿದ್ದಾನೆ. ಸೀತಾ ಸ್ವಯಂವರದ ಪಣವಾಗಿದ್ದ ಶಿವಧನುಸ್ಸನ್ನು ಕೈಲಾಸವನ್ನೇ ಎತ್ತಿದ್ದ ನಿನ್ನಿಂದ ಎತ್ತಲಾಗಲಿಲ್ಲ. ಅದನ್ನೇ ಶ್ರೀರಾಮನು ಲೀಲಾಜಾಲವಾಗಿ ಎತ್ತಿ ಹೆದೆಯೇರಿಸಿ ಪಣವನ್ನು ಗೆದ್ದು ಮೀರಿ ಸೀತೆಯನ್ನು ವರಿಸಿದನು. ಜಾನಕಿಯು ನಿನಗೆ ಪ್ರಾಪ್ತಳಾಗಬಹುದಾಗಿದ್ದರೆ ಅಂದೇ ನೀನು ಪಣವನ್ನು ಗೆಲ್ಲಬಹುದಾಗಿತ್ತು. ನಿನ್ನಿಂದ ಸಾಧ್ಯವಾಗಲಿಲ್ಲ. ಆ ಯೋಗ ನಿನಗಿಲ್ಲ. ಈಗ ಸೀತೆಯನ್ನು ಅಪಹರಿಸಿ ತಂದು ಶ್ರೀರಾಮನ ಕೋಪದಿಂದ ಪಾರಾಗುವುದಕ್ಕೆ ಸಾಧ್ಯವಾದೀತೆ? ಅವನಲ್ಲಿ ಇರುವ ಮಂತ್ರಾಸ್ತ್ರಗಳ ಸಂಗ್ರಹವೆಷ್ಟು? ಅವುಗಳ ಪ್ರಭಾವವೇನು? ಅದನ್ನೆಲ್ಲ ಎಣಿಸಿಕೊಂಡರೆ ರಕ್ಕಸನಾದ ನನಗೇ ಭಯವಾಗುತ್ತದೆ. ಮಹಾರುದ್ರನಿಂದ ಕೌಶಿಕನಿಗೆ ಬಂದು ಅವನಿಂದ ಇವನಿಗೆ ಪ್ರಾಪ್ತವಾಗಿರುವ ರಾಕ್ಷಸಾಂತಕ ಮಹಾಸ್ತ್ರಗಳು ಸತ್ಯವಾಗಿಯೂ ನಮ್ಮನ್ನು ಉಳಿಸಲಾರವು. ಅದಕ್ಕೆ ಗುರಿಯು ಲಕ್ಷ್ಯದಲ್ಲಿರಬೇಕಾದುದಿಲ್ಲ. ಆಜ್ಞಾನುವರ್ತಿಗಳಾದ ಮಂತ್ರಾಸ್ತ್ರಗಳವು. ಆಕಂಪನನ ರಾಜನೀತಿಯಂತೆ ಸೀತೆಯನ್ನು ತಂದರೆ ಅವನೆಣಿಕೆಯಂತೆ ಶ್ರೀರಾಮನು ಸರ್ವಥಾ ನಿರ್ವೀರ್ಯನಾಗಲಾರನು. ಬದಲಾಗಿ ತನ್ನದನ್ನೇ ತಾನು ಪಡೆಯುವ ಉದ್ಯೋಗದಲ್ಲಿ ನಮ್ಮ ಸರ್ವನಾಶವನ್ನೂ ಮಾಡದಿರನು. ಯಾವ ಸ್ಥಳವನ್ನು ಮೆಟ್ಟಿದರೂ ತನ್ನ ಪ್ರಭಾವದಿಂದಲೇ ಅದನ್ನು ಸ್ವಕ್ಷೇತ್ರವಾಗಿ ಮಾಡಿಕೊಳ್ಳುವ ಮಹತ್ವಪೂರ್ಣವಾದ ಶಕ್ತಿಯುಳ್ಳ ಶ್ರೀರಾಮನು ಲಂಕೆಗೆ ಬಂದರೆ ಪರಿಣಾಮವು ರಾಕ್ಷಸರ ಸರ್ವನಾಶವಲ್ಲದೆ ಬೇರೆಯಲ್ಲ. ಪ್ರಬಲವಾದ ಶತ್ರುವಿನ ಕೂಡ ಬೇಕೆಂದೇ ಹಠ ಮಾಡಿ ಹಗೆತನವನ್ನು ಬೆಳೆಸಿಕೊಳ್ಳುವುದೂ ಏನೇನೂ ಸರಿಯಲ್ಲ. ಯಾವ ರಾಜನೀತಿಯೂ ಅದನ್ನು ಉಪದೇಶಿಸಲಾರದು. ಬಹುದೊಡ್ಡ ಸಾಮ್ರಾಜ್ಯವೇ ಆದರೂ ಬರೇ ಸಣ್ಣ ಕಾರಣದಿಂದ ನಾಶವಾಗಿ ಹೋಗುವುದಿದೆ. ರಾಜ್ಯವನ್ನು ಎಷ್ಟು ದೊಡ್ಡದೋ ಅದನ್ನು ಉಳಿಸಿಕೊಳ್ಳುವುದು ಅಷ್ಟೇ ದೊಡ್ಡದು. ಮಾತ್ರವಲ್ಲ, ಅದಕ್ಕೂ ಹೆಚ್ಚಿನದು. ಎಷ್ಟೆಷ್ಟು ರಾಜ್ಯಗಳನ್ನು ಗೆದ್ದಿರುವೆಯೋ ಅಷ್ಟೋ ರಾಜ್ಯಗಳ ಅತೃಪ್ತ ಜನರು ನಿನ್ನ ಶತ್ರುವಿನೊಂದಿಗೆ ಕೂಡಿಕೊಳ್ಳುವ ಸಂಭವವೇ ಹೆಚ್ಚು. ಮುಖ್ಯವಾಗಿ ಬೇಟೆ, ದ್ಯೂತ, ಪಾನ, ವಿಷಯಾಸಕ್ತತೆ ಮುಂತಾದವುಗಳು ರಾಜನ ರಾಜ್ಯನಾಶಕ್ಕೆ ಕಾರಣಗಳು. ವೈರಿಯ ಪ್ರಬಲತೆಗಿಂತಲೂ ನಮ್ಮ ದುರ್ಬಲತೆಯೇ ಅಪಜಯಕ್ಕೂ ನಾಶಕ್ಕೂ ಕಾರಣವಾಗುವುದು ಸ್ವಾಭಾವಿಕವು. ಶ್ರೀರಾಮನು ನಮಗಿಂತ ಸರ್ವವಿಧದಿಂದಲೂ ಬಲಿಷ್ಠನು. ನೀನು ಸಂಕಲ್ಪಿಸಿದ ಉದ್ಯೋಗವು ಸರ್ವನಾಶಕ್ಕೆ ಹೇತುವು. ಯಾರು ಏನೇ ಹೇಳಲಿ, ರಾಜಕೀಯಕ್ಕಾಗಿ ನೀತಿಯನ್ನು ತೊರೆಯುವುದು ಶುದ್ಧ ಅವಿವೇಕವು. ಸಾರ್ವಭೌಮನಾದ ನೀನು ಸದಾ ಅದನ್ನು ನೆನಪಿನಲ್ಲಿರಬೇಕಾದುದೇ ನಿನಗೆ ಮುಖ್ಯವು. ಭದ್ರವಾಗಿರುವ ನಮ್ಮ ದಾನವ ಸಾಮ್ರಾಜ್ಯವನ್ನು ಕುಕ್ಕಿ ತಿನ್ನುವ ಈ ವೃಕ್ಷ ಕೀಟಗಳ ಯಾವ ಮಾತನ್ನೂ ಕೇಳದಿರು. ನಿನ್ನ ಎಚ್ಚರವೂ ನಿನಗಿರಲಿ. ಸರ್ವಥಾ ಅತಿಕ್ರಮಿಸಬೇಡ. ಶಿವನ ಪೂರ್ಣಾನುಗ್ರಹದಿಂದ ಸುಪ್ರಾಪ್ತವಾದ ಯಾವತ್ತೂ ಸೌಭಾಗ್ಯವನ್ನು ಸುಖವಾಗಿ ಅನುಭವಿಸಿ ಚಿರಕಾಲ ಬಾಳು ಎಂದು ಬಹುವಿಧವಾಗಿ ಉಪದೇಶ ಮಾಡಿದನು. ವಿ ಎನ್ ಭಾಗವತ್ ಬರ್ಬಂಡಿ.